ರೈತರು ಮತ್ತು ವಾಣಿಜ್ಯೋದ್ಯಮಿಗಳಿಗೆ 6 ಲಾಭದಾಯಕ ಕೃಷಿ ವ್ಯವಹಾರ ಐಡಿಯಾಗಳು. ರೈತರು ಮತ್ತು ವಾಣಿಜ್ಯೋದ್ಯಮಿಗಳಿಗೆ 6 ಲಾಭದಾಯಕ ಕೃಷಿ ವ್ಯವಹಾರ ಕಲ್ಪನೆಗಳು. ಬೇಸಾಯವು ಮಾನವ ಇತಿಹಾಸದ ಆರಂಭಿಕ ವೃತ್ತಿಗಳಲ್ಲಿ ಒಂದಾಗಿದೆ ಮತ್ತು ಇದು ಎಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿದೆ. ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ಭಾರತದಂತಹ ದೇಶದಲ್ಲಿ ಕೃಷಿ ಉತ್ಪನ್ನಗಳಿಗೆ ಯಾವಾಗಲೂ ಬೇಡಿಕೆ ಇರುತ್ತದೆ ಮತ್ತು ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಲಾಭದಾಯಕವಾಗುವ ಅನೇಕ ಕೃಷಿ ವ್ಯವಹಾರ ಕಲ್ಪನೆಗಳಿವೆ. ಈ ಬ್ಲಾಗ್ ನಿಮಗೆ ಪ್ರಾರಂಭಿಸಲು ಸಹಾಯ ಮಾಡಲು ಉತ್ತಮ ಕೃಷಿ ವ್ಯವಹಾರ ಕಲ್ಪನೆಗಳನ್ನು ಅನ್ವೇಷಿಸುತ್ತದೆ. 6 ಲಾಭದಾಯಕ ಕೃಷಿ ವ್ಯವಹಾರ ಐಡಿಯಾಗಳು. 1. ಕೃಷಿ ವ್ಯವಹಾರ. ಕೃಷಿ ಫಾರ್ಮ್ಗಳು ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಮತ್ತು ಅತ್ಯಂತ ಫಲಪ್ರದ ಕೃಷಿ ವ್ಯವಹಾರ ಕಲ್ಪನೆಗಳಲ್ಲಿ ಒಂದಾಗಿದೆ. ಮೊದಲನೆಯದಾಗಿ, ನೀವು ಫಲವತ್ತಾದ ಭೂಮಿ, ಕೃಷಿ ಉಪಕರಣಗಳು, ಬೀಜಗಳು ಮತ್ತು ರಸಗೊಬ್ಬರಗಳಲ್ಲಿ ಹೂಡಿಕೆ ಮಾಡಬೇಕು. ನಂತರ, ನೀವು ತರಕಾರಿಗಳು, ಹಣ್ಣುಗಳು ಮತ್ತು ಧಾನ್ಯಗಳನ್ನು ಬೆಳೆಯಬಹುದು ಮತ್ತು ಅವುಗಳನ್ನು ಸ್ಥಳೀಯ ಸಗಟು ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಬಹುದು. ಸಾವಯವ ಕೃಷಿ. ಜನರು ಹೆಚ್ಚು ಆರೋಗ್ಯ ಪ್ರಜ್ಞೆ ಹೊಂದಿರುವುದರಿಂದ ಆಧುನಿಕ ಯುಗದಲ್ಲಿ ಸಾವಯವ ಕೃಷಿಯು ಅತ್ಯಂತ ಜನಪ್ರಿಯ ಕೃಷಿ ವ್ಯವಹಾರ ಕಲ್ಪನೆಯಾಗಿ ಹೊರಹೊಮ್ಮಿದೆ. ಇದು ಕೃತಕ ರಸಗೊಬ್ಬರಗಳನ್ನು ಹೊರತುಪಡಿಸಿ ಸಾಮಾನ್ಯ ಕೃಷಿ ವ್ಯವಹಾರದಂತಿದೆ. ಬದಲಾಗಿ, ನೀವು ಪ್ರಾಣಿ ಮತ್ತು ಸಸ್ಯ ತ್ಯಾಜ್ಯದಿಂದ ಪಡೆದ ಗೊಬ್ಬರದಂತಹ ಜೈವಿಕ ಗೊಬ್ಬರಗಳನ್ನು ಬಳಸುತ್ತೀರಿ. 3. ಕೃಷಿ ಉತ್ಪನ್ನ ರಫ್ತು. ಭಾರತದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿಶಾಲವಾಗಿದ್ದರೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಇನ್ನೂ ಹೆಚ್ಚಿನ ಬೇಡಿಕೆಯಿದೆ. ನೀವು ತರಕಾರಿಗಳು, ಹಣ್ಣುಗಳು ಮತ್ತು ಧಾನ್ಯಗಳನ್ನು ಬೆಳೆಯಬಹುದು ಮತ್ತು ಉತ್ತಮ ROIಗಾಗಿ ಅವುಗಳನ್ನು ವಿದೇಶಗಳಿಗೆ ರಫ್ತು ಮಾಡಬಹುದು. 4. ಆನ್ಲೈನ್ ಕಿರಾಣಿ ಪೋರ್ಟಲ್. ನಗರೀಕರಣವು ಟೈರ್ 1 ಮತ್ತು ಟೈರ್ 2 ಭಾರತೀಯ ನಗರಗಳನ್ನು ವೇಗವಾಗಿ ಆವರಿಸುತ್ತಿದೆ. ಕಿರಿಯ ಜನಸಂಖ್ಯೆಯು ಹಣ್ಣುಗಳು ಮತ್ತು ತರಕಾರಿಗಳು ಸೇರಿದಂತೆ ಎಲ್ಲವನ್ನೂ ತಮ್ಮ ಸಲಹೆಯಲ್ಲಿ ಬಯಸುತ್ತದೆ. ಅದಕ್ಕಾಗಿಯೇ ಆನ್ಲೈನ್ ಕಿರಾಣಿ ಪೋರ್ಟಲ್ ಅನೇಕ ಅತ್ಯುತ್ತಮ ಕೃಷಿ ಸ್ಟಾರ್ಟ್ಅಪ್ ಐಡಿಯಾಗಳಲ್ಲಿ ಒಂದಾಗಿದೆ. 5. ಟ್ರೀ ಫಾರ್ಮ್. ಟ್ರೀ ಫಾರ್ಮ್ಗಳು ದೇಶದ ಅತ್ಯಂತ ಲಾಭದಾಯಕ ಕೃಷಿ ವ್ಯವಹಾರ ಕಲ್ಪನೆಗಳಲ್ಲಿ ಒಂದಾಗಿದೆ. ಹಣ್ಣುಗಳಿಗೆ ಭಾರಿ ಬೇಡಿಕೆಯಿದೆ, ಆದರೆ ನಂತರ ಕಚ್ಚಾ ವಸ್ತುವಾಗಿ ಬಳಸಲು ಮರಕ್ಕೆ ಬೇಡಿಕೆಯಿದೆ. ನೀವು ಸಾಕಷ್ಟು ಭೂಮಿ ಹೊಂದಿದ್ದರೆ, ನೀವು ವಿವಿಧ ಮರಗಳನ್ನು ಬೆಳೆಸಬಹುದು ಮತ್ತು ಲಾಭಕ್ಕಾಗಿ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. 6. ಹೂವಿನ ವ್ಯಾಪಾರ. ನೀವು ಕೆಲವು ಸಣ್ಣ ಕೃಷಿ ವ್ಯವಹಾರ ಕಲ್ಪನೆಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸಿದರೆ ಹೂವಿನ ವ್ಯಾಪಾರವು ಉತ್ತಮವಾಗಿದೆ. ನೀವು ದೊಡ್ಡ ಭೂಮಿಯಲ್ಲಿ ಹೂಡಿಕೆ ಮಾಡುವ ಅಗತ್ಯವಿಲ್ಲ, ಆದರೆ ಲಾಭದಾಯಕವಾಗಲು ನೀವು ವಿವಿಧ ಹೂವುಗಳನ್ನು, ವಿಶೇಷವಾಗಿ ಅಪರೂಪದ ಹೂವುಗಳನ್ನು ಬೆಳೆಯಬೇಕು. ನಿಮ್ಮ ಹೂವಿನ ವ್ಯಾಪಾರವನ್ನು ಒಣ ಹೂವಿನ ವ್ಯಾಪಾರವಾಗಿ ನೀವು ವಿಭಾಗಿಸಬಹುದು. ನಿಮ್ಮ ಉತ್ಪನ್ನವನ್ನು ನೀವು ಒಣಗಿಸಬೇಕು ಮತ್ತು ಕರಕುಶಲ ಅಂಗಡಿಗಳು ಮತ್ತು ಸಂಗ್ರಾಹಕರಿಗೆ ಮಾರಾಟ ಮಾಡಬೇಕಾಗುತ್ತದೆ.